ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಸಾರ್ವಜನಿಕರ ದೂರುಗಳ ಹಿನ್ನೆಲೆ ನಗರಸಭೆಗೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಪ್ರಭು. ಕಚೇರಿಯಲ್ಲಿ ಕೂತು ಏನು ಮಾಡ್ತಿರಂತ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆ. ರಸ್ತೆಯಲ್ಲಿ ತೆರಳುತ್ತಿದ್ದ ಸೈಕಲ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ಡಿವೈಡರ್ಗೆ ಅಪ್ಪಳಿಸಿದ ಬೈಕ್. ಹಿಂಬದಿ ಕುಳಿತಿದ್ದ ಯುವತಿ ಸಾವು. ಮಲಸಂದ್ರ ಕೆರೆಯಲ್ಲಿ ಮೀನುಗಳ ಮರಣ ಹೋಮ. ಸಾಂಕ್ರಾಮಿಕ ರೋಗ ಹರಡುವ ಭೀತಿ. ಸುತ್ತಮುತ್ತ ಗ್ರಾಮದ ಜನರಲ್ಲಿ ಆತಂಕ. 60ನೇ ದಿನಕ್ಕೆ ಕಾಲಿಟ್ಟ ಜಂಗಮಕೋಟೆ ಕೈಗಾರಿಕೀಕರಣ ವಿರೋಧಿಸಿ ನಡೆಯುತ್ತಿರುವ ಹೋರಾಟ. ಹಸು ಕರು ಕಟ್ಟಿಕೊಂಡು ಮಕ್ಕಳ ಮರಿ ಸಮೇತ ರೈತರು ಧರಣಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಯಾವ ಕೆಲಸಗಳು ಆಗುತ್ತಿಲ್ಲ. ಈ ಸ್ವತ್ತು ಕ್ಲಿಯರ್ ಆಗ್ತಿಲ್ಲ. ಸಾರ್ವಜನಿಕರ ಯಾವ ಕೆಲಸಗಳು ಆಗುತ್ತಿಲ್ಲ. ಸಕಾಲದಲ್ಲಿ ಅರ್ಜಿಗಳೇ ಸ್ವೀಕೃತಿ ಆಗುತ್ತಿಲ್ಲ. ಪೌರಾಯುಕ್ತರು ಕಚೇರಿಯಲ್ಲಿ ಕೂತು ಏನು ಮಾಡ್ತಿದ್ದೀರಾ? ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ ಎಂದು ಕಮಿಷನರ್ ಡಿಸಿ ಪ್ರಭು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತವಿಲ್ಲ. ಎಲ್ಲ ಅಧಿಕಾರಿಗಳದೇ ದರ್ಬಾರು. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ನಗರಸಭೆ ಆಡಳಿತ ಅಧಿಕಾರಿಯಾಗಿರುವ ಡಿಸಿ ಪ್ರಭು ಇಂದು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪ್ರತಿಯೊಂದು ವಿಭಾಗಕ್ಕೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಸಾರ್ವಜನಿಕರು ಸಲ್ಲಿಸಿದ ಅರ್ಜಿಗಳಿಗೆ ಸ್ವೀಕೃತಿ ಕೊಡದೆ ತಿಂಗಳುಗಟ್ಟಲೆ ಅವರನ್ನ ಅಲೆದಾಡಿಸಿ ಬೇಜಾರು ಮಾಡಿಸುತ್ತಿದ್ರು. ಸಾರ್ವಜನಿಕರಿಂದ ಯಾವುದೇ ಅರ್ಜಿ ಬಂದರೂ ಅದನ್ನ ಮೊದಲು ಇನ್ವಾರ್ಡ್ನಲ್ಲಿ ದಾಖಲಿಸಿ ಅರ್ಜಿದಾರರಿಗೆ ಸ್ವೀಕೃತಿ ಪತ್ರ ಕೊಡದೆ ತಿಂಗಳಾನುಗಟ್ಟಲೆ ಅಲೆದಾಡಿಸುತ್ತಿರುವುದು ಯಾಕೆ? ಕಚೇರಿಯಲ್ಲಿ ಕೆಲವು ಅಧಿಕಾರಿಗಳು ಹಾಜರಾತಿಗೆ ಸಹಿ ಹಾಕಿ ಗೈರು ಹಾಜರಾಗಿದ್ದ ಬಗ್ಗೆ ಹೀಗೆ ಒಂದಲ್ಲ ಎರಡಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಕರ್ತವ್ಯ ಲೋಪ ಎಸಗುತ್ತಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿದ ಡಿಸಿ ಎಲ್ಲ ಅಧಿಕಾರಿಗಳಿಗೂ ತರಾಟೆಗೆ ತೆಗೆದುಕೊಂಡ್ರು. ಜನಸ್ನೇಹಿಯಾಗಿ ಕೆಲಸ ಮಾಡಬೇಕಾಗಿದ್ದ ಕಚೇರಿಗಳು ಅವರನ್ನ ತಿಂಗಳಾನುಗಟ್ಟಲೆ ಅಲೆದಾಡಿಸುವುದು ತಪ್ಪು. ಪೆಂಡಿಂಗ್ ಇರುವ ಸಾರ್ವಜನಿಕರ ಕೆಲಸ ಮುಗಿಸಿ, ಇಲ್ಲಾಂದ್ರೆ ಮನೆಗಳಲ್ಲಿ ಇರಿ ಎಂದು ಖಡಕ್ ವಾರ್ನಿಂಗ್ ಮಾಡಿದ್ರು. ನನಗೆ ಈಗ ಅದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಗರಸಭೆ ಚಿಕ್ಕಬಳ್ಳಾಪುರದಲ್ಲಿ ಸ್ವೀಕೃತಿ ಶಾಖೆ ಸಂಬಂಧಪಟ್ಟ ವ್ಯವಸ್ಥಾಪಕರು, ಸಂಬಂಧಪಟ್ಟ ಸೂಪರಿಂಟೆಂಡೆಂಟ್ಸು, ಆಯುಕ್ತರು ಸ್ವೀಕೃತಿ ಶಾಖೆಯನ್ನು ಸಮರ್ಪಕವಾಗಿ ನಿರ್ವಹಿಸೋದ್ರಲ್ಲಿ, ಕಂದಾಯ ಶಾಖೆಗಳಲ್ಲಿ ಏನು ಈ ಸ್ವತ್ತುಗಳಿಗೆ ಕೇಸ್ ವರ್ಕರ್ಗಳ ಹತ್ರ, ವಿಷಯ ನಿರ್ವಾಹಕರ ಹತ್ರ ನಾನು ಅರ್ಜಿಗಳು ಎಷ್ಟು ಬಂದಿದ್ದಾವೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದ್ರೆ ಅವ್ರ ಹತ್ರ 100-150 ಫೈಲುಗಳು ಒಬ್ಬೊಬ್ಬರ ಹತ್ರ ಇದೆ. ಯಾವುದಕ್ಕೂ ಸ್ವೀಕೃತಿ ಇಲ್ಲ. ಯಾವತ್ತು ಬಂದಿದೆ, ಯಾವತ್ತೊಳಗೆ ನಾನು ಮಾಡಬೇಕು ಆ ಮಾಹಿತಿ ಇಲ್ಲ. ಹಾಗಾಗಿ ಇವನ್ನೆಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಯಾರು ನಾಗರಿಕರ ಕೆಲಸಗಳನ್ನು ಮತ್ತು ಸರ್ಕಾರದ ಕೆಲಸಗಳನ್ನು ಮಾಡೋದಕ್ಕೆ ಆಸಕ್ತಿ ತೋರಿಸೋದಿಲ್ಲ, ಬೇಜವಾಬ್ದಾರಿ ಥರ ತೋರಿಸ್ತಾರೆ, ಜನರನ್ನು ಕಚೇರಿಗಳಲ್ಲಿ ಅಲ್ದಾಡಿಸ್ತಾರೆ ಅಂತ ಎಲ್ಲವನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ. ಮೊನ್ನೆ ನಡೆದ KDP ಸಭೆಯಲ್ಲೂ ಕೂಡ ಈ ವಿಷಯಗಳೆಲ್ಲ ಚರ್ಚೆ ಆಗಿದ್ದಾವೆ. ಆಡಳಿತ ಇನ್ನೂ ಚುರುಕಾಗಬೇಕು, ಗಟ್ಟಿಯಾಗಬೇಕು, ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡಬೇಕು ಅನ್ನೋದಿದೆ. ಸೊ ನಿರ್ದಾಕ್ಷಿಣ್ಯವಾಗಿ ಆ ಕರ್ತವ್ಯ ಲೋಪ ಯಾರ್ಯಾರಿದೆ ಅದನ್ನು ನಾನು ಒಂದು ಹಂತದಲ್ಲಿ ಕ್ರಮ ತಗೊಳ್ತೀನಿ. ಇನ್ನು ಪೆಂಡಿಂಗ್ ಇರುವ ಫೈಲ್ಗಳನ್ನ ಕ್ಲಿಯರ್ ಮಾಡಲು 2 ಶಿರಸ್ತೆದಾರರನ್ನ ನೇಮಕ ಮಾಡಿದ್ದು ಅವರು ಇಲ್ಲಿನ ಎಲ್ಲ ಅಧಿಕಾರಿಗಳನ್ನ ಚುರುಕುಗೊಳಿಸಿ ಕೆಲಸ ಮಾಡಿಸಲು ತಿಳಿಸಲಾಗಿದೆ. ಇಲ್ಲಿ ಪೆಂಡಿಂಗ್ ಇರುವ ಎಲ್ಲ ಅರ್ಜಿದಾರರಿಗೆ ಡಿಸಿ ಸಹಿ ಹಾಕುತ್ತಿಲ್ಲ ಎಂದು ಸುಳ್ಳು ಹೇಳಿ ಕಾಲದೂಡುತ್ತಿರುವ ಬಗ್ಗೆಯೂ ನನ್ನ ಬಳಿ ದೂರುಗಳು ಬಂದಿವೆ. ನಗರಸಭೆ ಯಾವ ವಿಭಾಗದಲ್ಲೂ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ನೋಡಿಕೊಳ್ಳಲು, ಸಕಾಲ ಮಾದರಿಯಲ್ಲಿ ಕೆಲಸ ಆಗಿರುವ ಬಗ್ಗೆ ಅರ್ಜಿದಾರ ಚೆಕ್ ಮಾಡಿಕೊಳ್ಳಲು ಅನುಕೂಲ ಆಗುವಂತೆ ಕೆಲಸ ಮಾಡಿಸಬೇಕು ಎಂದರು. ಈ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲಾನಿಂಗ್ ಆಫೀಸರ್ ಮಂಜುನಾಥ್, ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಮಂಜುಳಾ, ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಭವಿಸಿದ ಈ ದುರ್ಘಟನೆಯಲ್ಲಿ ಬೈಕ್ ಹಿಂಬದಿ ಕುಳಿತಿದ್ದ ಯುವತಿಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸೈಕಲ್ಗೆ ಬೈಕ್ ಡಿಕ್ಕಿಯಾದ ರಭಸಕ್ಕೆ ಈ ಅವಘಡ ಸಂಭವಿಸಿದೆ. ದೇವನಹಳ್ಳಿ ತಾಲೂಕಿನ ಭುವನಹಳ್ಳಿ ಗೇಟ್ ಸಮೀಪದ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದೆ.
ದೇವನಹಳ್ಳಿ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಜೂಪಿಟರ್ ಬೈಕ್ ಭುವನಹಳ್ಳಿ ಬ್ರಿಡ್ಜ್ನ ಇಳಿಜಾರಿನಲ್ಲಿ ಚಲಿಸುತ್ತಿದ್ದಾಗ ಹಠಾತ್ತನೆ ಮುಂದಿನ ಸೈಕಲ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕದ ಕಬ್ಬಿಣದ ಗ್ರಿಲ್ಗೆ ಅಪ್ಪಳಿಸಿದೆ. ಈ ವೇಳೆ ಬೈಕ್ನ ಹಿಂಬದಿ ಕುಳಿತಿದ್ದ 24 ವರ್ಷದ ಚಂದನ ಎಂಬ ಯುವತಿ ಕೆಳಗೆ ಬಿದ್ದು ತಲೆಗೆ ತೀವ್ರ ಪೆಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ಚಂದನ ಅವರು ಬೆಂಗಳೂರಿನ ಪೀಣ್ಯ ಮೂಲದವರು ಎಂದು ಗುರುತಿಸಲಾಗಿದೆ. ಅಪಘಾತದಲ್ಲಿ ಬೈಕ್ ಸವಾರ ಹಾಗೂ ಸೈಕಲ್ ಸವಾರನಿಗೂ ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೀಡಾದ ವಾಹನಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅತಿ ವೇಗವೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗುತ್ತಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಲ್ಲಸಂದ್ರ ಕೆರೆಗೆ ಹರಿದು ಬರುತ್ತಿರುವ ಕಲುಷಿತ ನೀರಿನ ಜೊತೆಗೆ ಬಿಸಿಲಿನ ತಾಪಮಾನ ಏರಿಕೆ ಹೊಡೆತಕ್ಕೆ ಸಿಲುಕಿದ ಸಾವಿರಾರು ಬೃಹತ್ ಗಾತ್ರದ ಮೀನುಗಳು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಕೆರೆಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ತುಮಕೂರು ತಾಲೂಕು ಮಲ್ಲಸಂದ್ರ ಗ್ರಾಮಕ್ಕೆ ಹೊಂದಿಕೊಂಡಿರುವ 600 ಎಕರೆಯಷ್ಟು ವಿಸ್ತಾರ ಪ್ರದೇಶವನ್ನು ಹೊಂದಿರುವ ಮಲ್ಲಸಂದ್ರ ಕೆರೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸಾವನ್ನಪ್ಪಿರುವ ಮೀನುಗಳಿಂದ ಇಡೀ ಕೆರೆಯ ಕಲುಷಿತ ಪರಿಸರದೊಂದಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸಾಂಕ್ರಾಮಿಕ ರೋಗ ತಟ್ಟುವ ಭೀತಿ ಎದುರಾಗಿದೆ. ಇನ್ನು ಪ್ರತಿನಿತ್ಯ ಕೆರೆಯಲ್ಲಿ ಸಾವನ್ನಪ್ಪುತ್ತಿರುವ ಸಾವಿರಾರು ಮೀನುಗಳು ಮಲ್ಲಸಂದ್ರ ಗ್ರಾಮದ ಕೆರೆ ಕೋಡಿಗೆ ಬಂದು ನಿಲ್ಲುತ್ತಿರುವುದರಿಂದ ನೀರು ಮುಂದೆ ಹರಿಯದೆ ನಿಂತ ನೀರಲ್ಲಿ ಮೀನುಗಳು ಕೊಳೆತು ಕೆಟ್ಟ ವಾಸನೆ ಬೀರುತ್ತಿದ್ದು ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಈ ಘಟನೆ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಕೆರೆಯ ಸುತ್ತಮುತ್ತಲಿನ ಪರಿಸರ ಸಂಪೂರ್ಣ ಹಾಳಾಗಿದ್ದು ಮನೆಯಿಂದ ಹೊರಬಾರದೆ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮೀನುಗಳ ಸರಣಿ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಹಾಗೂ ಸತ್ತ ಮೀನುಗಳನ್ನು ಸ್ಥಳಾಂತರಿಸಿ ತುರ್ತಾಗಿ ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್, ನಮ್ಮದು ಮಲ್ಲಸಂದ್ರ ಮನೆ ಕೆರೆಯಲ್ಲಿ ನಾವು ಆಲೆ ವಾರ 15 ದಿವಸದಿಂದ ಮೀನು ಸಿಕ್ಕಾಪಟ್ಟೆ ಸತ್ತುಬಿಟ್ಟು ಇಲ್ಲಿ ಭಾರಿ ತೊಂದರೆ ಆಗ್ತಾಯಿದೆ. ಭಾರಿ ದನಕರುಗಳಿಗೆ ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ಜನಗಳಿಗಂತೂ ಭಾರಿ ಸಮಸ್ಯೆ ಆಗಿದೆ. ಇದು ಯಾರು ಡಿ ಸಿ ಪರ್ಮಿಷನ್ ಕೊಟ್ಟರು ಅವರು ಏನು ಬಂದು ನೋಡ್ತಾ ಇಲ್ಲ. ತಾಲೂಕ್ ಪಂಚಾಯತಿಗೆ ಅರ್ಜಿ ಕೊಟ್ಟರು ಬರ್ತಾಯಿಲ್ಲ. ಯಾರೂ ಸಹ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇಲ್ಲ. ಭಾರಿ ಜನಗಳು ಎಲ್ಲ ಕಾಯಿಲೆ ಬರೋ ಸ್ಥಿತಿಲಾಗಿದೆ. ಮೀನೆಲ್ಲ ಸತ್ತುಬಿಟ್ಟು ಎಲ್ಲ ಹುಳಗಳು ಬಿದ್ದುಬಿಟ್ಟವೆ. ಯಾರಿಗೆ ಹೇಳಿದ್ರು ಯಾರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಸರ್. ಹಾಗೆ ಆವಾಗ ಒಂದ್ಸಲ ಆಗಿತ್ತು, ಕೆರೆ ಕೋಡಿ ಬಂದ್ಬಿಟ್ಟು ಎಲ್ಲ ಆಚೆ ಹೊಟ್ಟೋಯಿತ್ತು. ಈಗ ಆಲೆ 15 ದಿನದಿಂದ ಇಲ್ಲಿ ಎಲ್ಲ ಕೊಳತು ನಾರ್ತಾ ಇದೆ. ಯಾವ ದನಕರುಗಳಿಗೂ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ. ವಾಸನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪಂಚಾಯತರಿಗೂ ಹೇಳಿದ್ದೀವಿ, ಡಿ ಸಿ ಅವ್ರಿಗೆ ಹೇಳಿದ್ದೀವಿ. ಎಲ್ಲ ಕಡೆಗೂ ಅರ್ಜಿ ಕೊಟ್ಟರು ಯಾರೂ ಇಲ್ಲಿ ಬಂದು ಬಗೆಹರಿಸ್ತಾ ಇಲ್ಲ ಸರ್. ಇನ್ನು ತುಮಕೂರು ನಗರದಿಂದ ಭೀಮಸಂದ್ರಕ್ಕೆ ಹರಿದು ಬರುತ್ತಿರುವ ಕೊಳಚೆ ನೀರು ಸಂಸ್ಕರಣಾ ಘಟಕದಿಂದ ಮುಂದೆ ಹರಿದು ಮಲ್ಲಸಂದ್ರ ಕೆರೆಗೆ ನೀರು ಸೇರುತ್ತಿದ್ದು ಕಲುಷಿತ ನೀರಿನಿಂದ ಕೆರೆಯ ನೀರೆಲ್ಲ ಹಸಿರು ನೀರಾಗಿ ಪರಿವರ್ತನೆಯಾಗಿದ್ದು ಇದರ ನಡುವೆ ಸ್ಥಳೀಯ ಮುಖಂಡರೊಬ್ಬರಿಗೆ ಮೀನುಗಳ ಸಾಗಾಣಿಕೆಯ ಟೆಂಡರ್ ನೀಡಿದ್ದು ಮೀನುಗಳು ಸರಿಯಾಗಿ ವಿಲೇವಾರಿಯಾಗದೆ ಹಾಗೆ ಉಳಿದಿರುವುದು ಒಂದೆಡೆಯಾದರೆ ಮತ್ತೊಂದೆಡೆ ನಿರಂತರವಾಗಿ ಕೆರೆಗೆ ಹಾಕಿರುವ ಬಲೆಗಳಲ್ಲಿ ಸಿಲುಕಿರುವ ಮೀನುಗಳು ಒಂದೆಡೆಯಿಂದ ಮತ್ತೊಂದು ಕಡೆಗೆ ಹೋಗಲಾರದೆ ಮೀನುಗಳು ಸಾವನ್ನಪ್ಪಿವೆ ಎಂಬ ಆರೋಪಗಳು ಸಹ ಕೇಳಿಬರುತ್ತಿವೆ. ಅದೇನೇ ಇಲ್ಲಿ ನಲಕರು ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಬೃಹತ್ ಕೆರೆಯಲ್ಲಿ ನಿರಂತರವಾಗಿ ಸಾವನ್ನಪ್ಪಿ ಕೊಳೆಯುತ್ತಿರುವ ಮೀನು ನೀರಿನಲ್ಲಿ ಇರುವುದರಿಂದ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗುವ ಹಿನ್ನೆಲೆ ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಬೃಹತ್ ಗಂಡಾಂತರ ಎದುರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತರ ಜಮೀನು ಕೈಗಾರಿಕೆಗಾಗಿ ವಶಕ್ಕೆ ಪಡೆದುಕೊಳ್ಳಲು ಮುಂದಾಗಿರುವ ಕೆಐಎಡಿಬಿ ಮಂಡಳಿ ಹೊರಡಿಸಿರುವ ಆದೇಶ ವಿರೋಧಿಸಿ ಡಿಸಿ ಕಚೇರಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ 60ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರು ಹಸು, ಕರು, ಮಕ್ಕಳು, ಮರಿಗಳ ಸಮೇತ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲೇ ಅಡಿಗೆ ಮಾಡಿಕೊಂಡು ಡಿಸಿ ಕಚೇರಿ ಮುಂದೆಯೇ ಶಾಶ್ವತವಾಗಿ ಗುಡಿಸಲು ಹಾಕಿಕೊಂಡು ಜೀವನ ಮಾಡುವಂತಾಗಿದ್ರು ಸರ್ಕಾರ ಕಣ್ಣು ಕಿವಿ ಮುಚ್ಚಿಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು 13 ಹಳ್ಳಿಗಳ ರೈತರ ಕೃಷಿ ಜಮೀನು ವಶಕ್ಕೆ ಪಡೆಯುವುದನ್ನು ವಿರೋಧಿಸಿ ಡಿಸಿ ಕಚೇರಿ ಮುಂದೆ 2 ತಿಂಗಳಿಂದ ಅನಿರ್ದಿಷ್ಟ ಧರಣಿ ನಡೆಯುತ್ತಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಸಹಯೋಗದಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ರೈತರು ಹೆಂಡತಿ, ಮಕ್ಕಳು ತಮ್ಮ ಹಸು ಕರುಗಳೊಂದಿಗೆ ಬೀಡಾರ ಹೂಡಿದ್ದಾರೆ. ಊರಿನ ಚಾವಡಿ ಮುಂದೆ ದನ ಕರುಗಳನ್ನ ಕಟ್ಟಿ ಅಲ್ಲಿಯೇ ಹುಲ್ಲಿನ ರಾಶಿ, ತಿಪ್ಪೆಗುಂಡಿ ನಿರ್ಮಾಣವಾದಂತೆ ಆ ಸ್ಥಳ ಕಾಣುತ್ತಿದೆ. ಪ್ರತಿದಿನ ಧರಣಿ ನಿರತ ರೈತರಿಗೆ ಹೋರಾಟ ಸ್ಥಳದಲ್ಲಿಯೇ ಊಟ ಮಾಡಿ ಬಡಿಸಿಕೊಂಡು ಹಗಲು ರಾತ್ರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆಯೇ ಟೆಂಟ್ ಹಾಕಿರುವ ರೈತರ ಗೋಳು ಕೇಳೋರಿಲ್ಲದಂತಾಗಿದೆ. ರೈತರು ನಾ ಕೊಡೆ, ಸರ್ಕಾರ ನಾ ಬಿಡೆ ಅನ್ನುವಂತೆ ಆಟಕ್ಕೆ ಬಿದ್ದವರಂತೆ ಆಗುತ್ತಿದೆ. ಆಡಳಿತ ಮಂಡಳಿ ಆಗಲಿ, ಸಚಿವರಾಗಲಿ, ಸರ್ಕಾರವಾಗಲಿ ಅವರ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ. ಇಂದು 60 ದಿನಗಳಿಂದ ಟೆಂಟಿನಡಿ ಕಾಲ ಕಳೆಯುತ್ತಿರುವ ರೈತರು ಶತಾಯ ಗತಾಯ ನಮ್ಮ ಭೂಮಿ ನಾವು ವಾಪಸ್ಸು ಪಡೆದೇ ಇಲ್ಲಿಂದ ಹೋಗೋದು ಎಂದು ಕೂತಿದ್ದಾರೆ. ಯಾವ ಜನಪ್ರತಿನಿಧಿ ಆಗಲಿ, ಉಸ್ತುವಾರಿ ಮಿನಿಸ್ಟರ್ ಆಗಲಿ, ಸರ್ಕಾರ ಆಗಲಿ, ಇಲ್ಲಿರುವಂಥ ಜಿಲ್ಲಾಡಳಿತರು ಸಹ ಇಲ್ಲಿ ಬಂದು ರೈತರ ಬಗ್ಗೆ ಯಾವುದು ಕಾಳಜಿನೂ ವಹಿಸ್ತಾ ಇಲ್ಲ. ಬಂದು ಅವರ ಕಷ್ಟ ಏನು, ಸುಖ ಏನು ಅಂತ ಕೇಳ್ತಾ ಇಲ್ಲ. ಹಸುಗಳು ಬೇರೆ ಇಲ್ಲೇ ಕಟ್ಟಾಕೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ಇಲ್ಲೇ ಇದ್ದೀವಿ. ನಾವು ಹೆಣ್ಣು ಮಕ್ಕಳದಾಗಿಂದ ಮಕ್ಕಳದಾಗಿಂದ ಎಲ್ಲ ಇದ್ದೀವಿ. ಆದರೆ ಜಿಲ್ಲಾಡಳಿತ ಬಂದು ನಮ್ಗೆ ಯಾವುದೇ ಇದಕ್ಕೂ ಸ್ಪಂದಿಸದೆ ಅವರು ಹೋಗ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ಆಗಲಿ, ಇವರು ಜನಪ್ರತಿನಿಧಿಗಳಾಗಲಿ, ಉಸ್ತುವಾರಿಗಳಾಗಲಿ ಬಂದು ನಮ್ಮ ಬೇಡಿಕೆ ಬಂದು ರೈತರ ಕಷ್ಟಗಳನ್ನು ಹಂಚ್ಕೊಬೇಕಾಗಿಂತ ಕೇಳ್ಕೊತಾ ಇದ್ದೇವೆ. ಹಾಗೂ ಫಲವತ್ತಾದ ಭೂಮಿನ ಬಿಟ್ಟು ಬೇರೆ ಬಡ ಭೂಮಿಯಲ್ಲಿ ಕೈಗಾರಿಕೆ ಮಾಡ್ಕೊಳ್ಳಿ, ನಮ್ಮದು ಏನು ಅಭ್ಯಂತರ ಇಲ್ಲ ರೈತರದು. ದಯವಿಟ್ಟು ನಮ್ಮ ಜಮೀನನ್ನು ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಉಳಿಯೋ ತನಕ ಬಿಡೋ ತನಕ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಆಮೇಲೆ ಸರ್ಕಾರ ಏನು ಎಚ್ಚೆತ್ಕೊಂತದನ್ನು ಆಮೇಲೆ ನೋಡೋಣ ಅಂತ ಕಾಯ್ತಾ ಇದ್ದೀವಿ ಸರ್. ಮತ್ತೊಂದು ಕಡೆ ನಾವು ಜಮೀನು ಕೊಡಲು ಸಿದ್ಧ, ನಮಗೆ ಕೈಗಾರಿಕೆ ಬೇಕು ಎಂದು ಮತ್ತೊಂದು ರೈತ ಸಂಘದ ಹೆಸರಿನಲ್ಲಿ ಕೆಲವೇ ಮಂದಿ ಧರಣಿ ಕುಳಿತಿದ್ದಾರೆ. ಇದೇ ಕಾರಣವನ್ನ ನೆಪವೊಡ್ಡಿ ಜಿಲ್ಲಾಡಳಿತ, ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಮಾತ್ರ ತನ್ನ ಪಾಡಿಗೆ ತಾವು ಏನು ಮಾಡಬೇಕು, ವಶಕ್ಕೆ ಪಡೆದ ಜಮೀನಿಗೆ ಪರಿಹಾರ ಎಷ್ಟು ಕೊಡಬೇಕು ಎಂಬ ಚಿಂತನೆಯಲ್ಲಿ ಮುಳುಗಿದೆ. ಧರಣಿ ನಿರತರು ಮಕ್ಕಳು ಮರಿಗಳ ಸಮೇತ ನಡೆಸುತ್ತಿರುವ ಧರಣಿಗೆ ಒಂದು ಅಂತ್ಯ ಕಾಣಲು ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳುವುದು ವಾಸ್ಯೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ತೀರ್ನಹಳ್ಳಿಯ ಶ್ರೀ ಪ್ರತ್ಯಂಗಿರ ಹಾಗೂ ಶ್ರೀ ವಾರಾಹಿ ದೇವಾಲಯದಲ್ಲಿ ಇಂದು ನಡೆದ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ 17 ನವ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸಮಾಜ ಸೇವಕ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷ ಪಿಳಾಂಜನಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಬಡ ಕುಟುಂಬಗಳ ಯುವಕ ಯುವತಿಯರ ಅನುಕೂಲಕ್ಕಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರು.
ಚಿಕ್ಕಬಳ್ಳಾಪುರ ತಾಲೂಕಿನ ತೀರ್ನಹಳ್ಳಿಯ ಶ್ರೀ ಪ್ರತ್ಯಂಗಿರ ಹಾಗೂ ಶ್ರೀ ವಾರಾಯಿ ದೇವಾಲಯದಲ್ಲಿ ಇಂದು ನಡೆದ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ 17 ನವದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷ ಪಿಳ್ಳಾಂಜನಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಬಡ ಕುಟುಂಬಗಳ ಯುವಕ ಯುವತಿಯರ ಅನುಕೂಲಕ್ಕಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದರಂತೆ ಈ ವರ್ಷವೂ 17 ಜೋಡಿಗಳು ವಿವಾಹ ಬಂಧನಕ್ಕೊಳಗಾದ್ರು. ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಏಡುಕೊಂಡಲ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸಪ್ಪ ಅವರು ಅನ್ನ ಸಂತರ್ಪಣಾ ವ್ಯವಸ್ಥೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ ಎಂ ವೆಂಕಟಸ್ವಾಮಿ, ಸಮಾಜ ಸೇವಕರಾದ ಶ್ರೀನಿವಾಸಪ್ಪ, ಜರುಗಹಳ್ಳಿ ಸಮಾಜ ಸೇವಕರಾದ ಅನಿಲ್ ಸ್ವಾಮೀಜಿ, ಹರಿಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಪಿಳ್ಳಾಂಜನಪ್ಪ ಅವರ ಸೇವಾ ಮನೋಭಾವವನ್ನು ಪ್ರಶಂಸಿಸಿದ್ರು. ಪಿಳ್ಳಾಂಜನಪ್ಪ ಮತ್ತು ಅವರ ತಂಡದಿಂದ ವೇಣು ಪಿಳ್ಳಾಂಜನಪ್ಪ ಇನ್ನೂ ಅನೇಕ ಮುಖಂಡರ ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಾಮೂಹಿಕ ವಿವಾಹ ಮಹೋತ್ಸವ ತಿರುನಹಳ್ಳಿಯ ಪ್ರತ್ಯಂಗಿರಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ಅಷ್ಟೇ ಅರ್ಥಪೂರ್ಣವಾಗಿ ನಡೆದು ಸಮತಾ ಸೈನಿಕ ದಳಕ್ಕೆ ಒಂದು ಹೆಮ್ಮೆಯ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತೇಳಿ ಆ ತಂಡಕ್ಕೆ ನನ್ನ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತಾನೆ. ಇದೇ ವೇಳೆ ಶ್ರೀ ವಾರಾಯಿ ದೇವಿಯ ಉಪಾಸಕರಾದ ವೇಣುಗೋಪಾಲರಾವ್ ಅವರು ನವದಂಪತಿಗಳಿಗೆ ಆಶೀರ್ವಾದ ನೀಡಿ ಅವರ ದಾಂಪತ್ಯ ಜೀವನ ಶಾಂತಿ ಹಾಗೂ ಸಮೃದ್ಧಿಯಿಂದ ಸಾಗಲಿ ಎಂದು ಹಾರೈಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲ ದಾನಗಳಿಗಿಂತ ಜೀವಿಯನ್ನ ಉಳಿಸುವ ಮಹಾದಾನ ಶಕ್ತಿ ಇರುವುದು ರಕ್ತಕ್ಕೆ ಮಾತ್ರ. ಮೂಢನಂಬಿಕೆ ಬಿಟ್ಟು ನಾಗರಿಕರು ರಕ್ತದಾನ ಮಾಡಿ. ಕಣ್ಣಿನ ತಪಾಸಣೆ ಶಿಬಿರದಿಂದ ನಾಗರಿಕರಿಗೆ ಅನುಕೂಲವಾಗಿದೆ ಎಂದು ನಿಸರ್ಗ ತಜ್ಞ ಡಾಕ್ಟರ್ ಚೇತನ್ ಕುಮಾರ್ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೊರವಲಯದಲ್ಲಿರುವ ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯ ಮತ್ತು ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಡಾಕ್ಟರ್ ಚೇತನ್ ಕುಮಾರ್ ತಮ್ಮ 37ನೇ ಜನ್ಮದಿನದ ಅಂಗವಾಗಿ ತಾವೇ ರಕ್ತದಾನ ಮಾಡಿ ರಕ್ತದಾನದ ಅರಿವು ಮತ್ತು ಕಣ್ಣಿನ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಜನ್ಮದಿನದಂದು ರಕ್ತದಾನ ಮಾಡಿದರೆ ಆ ರಕ್ತ ಮತ್ತೊಬ್ಬ ಅವಶ್ಯಕತೆ ರೋಗಿಯ ಸಹಾಯಕ್ಕೆ ಬಂದು ಮತ್ತೊಬ್ಬನ ಜೀವ ಉಳಿವಿಗೆ ಕಾರಣವಾಗಲಿದೆ. ಇಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಮುಂದಿನ ವರ್ಷದಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಆರಂಭಿಸಲು ತಯಾರಿ ನಡೆಸಲಾಗುತ್ತಿದೆ ಎಂದರು. ಇವತ್ತು ಒಂದು ಕಣ್ಣಿನ ಚಿಕಿತ್ಸೆ ನಾನೇ ಹೋದ ವರ್ಷ ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ಮಾಡಕ್ ಆಗಿರ್ಲಿಲ್ಲ. ಇವತ್ತು ನನ್ನ ಸಿಬ್ಬಂದಿ ವರ್ಗ ನನ್ನ ಹುಟ್ಟಿದ ಹಬ್ಬದ ದಿನಾನೇ ಇವತ್ತು ಕಣ್ಣಿನ ಫ್ರೀ ಚಿಕಿತ್ಸೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅವತ್ತು ಹೇಳ್ದಂಗೆ ಮುಂದಿನ ವರ್ಷದೊಳಗೆ ಆಲ್ಮೋಸ್ಟ್ ನಾವು ಆಲ್ರೆಡಿ ಅಪ್ರೂವಲ್ ಸ್ಟೇಜ್ಗೆ ಹೋಗಿದ್ದೀವಿ. ಮುಂದಿನ ವರ್ಷದಲ್ಲಿ ಇದೇ ಜೂನ್ ತಿಂಗಳಲ್ಲಿ ಮುಂದಿನ ವರ್ಷದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನ ಸ್ಥಾಪನೆ ಮಾಡಿ ನಿಮ್ಮ ಮುಂದೆ 360 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡೇ ಮಾಡ್ತೀವಿ. ಮಾಜಿ ಶಾಸಕ ಕಿರಣ್ ಕುಮಾರ್ ಮಾತನಾಡಿ, ನೆಲಮಂಗಲದ ನಗರೂರಿನ BGS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನಾರಾಯಣದ ಹೃದಯಾಲಯದ ಸಹಯೋಗದೊಂದಿಗೆ ನಡೆದ ಶಿಬಿರದಲ್ಲಿ ಸಂಗ್ರಹಣೆಯಾದ ರಕ್ತ ಪ್ರಾಮಾಣಿಕವಾಗಿ ರೋಗಿಗಳಿಗೆ ನೆರವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸಮೂಹ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎಂ ರಾಜಶೇಖರಯ್ಯ, ಕವಿತಾ ಕಿರಣ್ ಕುಮಾರ್, ಸಂಸ್ಥೆ ಟ್ರಸ್ಟಿಗಳಾದ ಐಶ್ವರ್ಯ ಚೇತನ್ ಕುಮಾರ್, ಪುಷ್ಪಲತಾ ರಾಜಶೇಖರಯ್ಯ, ಪ್ರಾಂಶುಪಾಲರಾದ ಡಾಕ್ಟರ್ ಕಿರಣ್ ಕುಮಾರ್ ರೆಡ್ಡಿ, ಡಾಕ್ಟರ್ ಸಂಕಲನಗೌಡ ಪಾಟೀಲ್, ಡಾಕ್ಟರ್ ಸತೀಶ್, ಡೀನ್ ವಾಣಿಶ್ರೀ, ಸೋಲೂರು ಮುಖಂಡರಾದ ರಾಘವೇಂದ್ರ, ಹೇಮಂತ್ ಕುಮಾರ್, ಚನ್ನಹಳ್ಳಿ ರಾಮಚಂದ್ರ ಸೇರಿದಂತೆ ಇನ್ನಿತರಿದ್ದರು. ರಾಮ್ ಪ್ರಸಾದ್, KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಕೋಲಾರ ಜಿಲ್ಲೆಯ ತಮಿಳುನಾಡು ಗಡಿಭಾಗದಲ್ಲಿ ಭಾರೀ ಪ್ರಮಾಣದ ಬುಲೆಟ್ಗಳು ಪತ್ತೆಯಾಗಿದ್ದು ಗಡಿಭಾಗದ ಜನರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಬರೋಬ್ಬರಿ 214 ಗುಂಡುಗಳು ದಾಸರಮಲ ಬ್ರಿಡ್ಜ್ ಬಳಿ ಪತ್ತೆಯಾಗಿವೆ. ಇವುಗಳಲ್ಲಿ 100ಕ್ಕೂ ಹೆಚ್ಚು ಲೈವ್ ಬುಲೆಟ್ಗಳಿರುವುದು ಪೊಲೀಸರ ನಿದ್ದೆಗೆಡಿಸಿದೆ. ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವ ದಾಸರಮಲ ಬ್ರಿಡ್ಜ್ ಕೆಳಗೆ ಅಪರಿಚಿತರು ಈ ಗುಂಡುಗಳನ್ನು ಎಸೆದು ಪರಾರಿಯಾಗಿದ್ದಾರೆ.
ಒಟ್ಟು ಪತ್ತೆಯಾದ 204 ಗುಂಡುಗಳಲ್ಲಿ 135 ಜೀವಂತ ಗುಂಡುಗಳು, 85 ಬಳಸಿದ ಗುಂಡುಗಳಾಗಿವೆ. 1969ರ ಬ್ಯಾಚ್ ಮಹಾರಾಷ್ಟ್ರದ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ತಯಾರಾದವು ಎನ್ನಲಾಗಿದೆ. ಇನ್ನು ಈ ಗುಂಡುಗಳು ಹಲವು ತಿಂಗಳ ಹಿಂದೆಯೇ ಇಲ್ಲಿ ಬಿದ್ದಿರಬಹುದು ಎಂದು ಶಂಕಿಸಲಾಗಿದೆ. ಏಕೆಂದರೆ ಇವುಗಳ ಮೇಲೆ ತುಕ್ಕು ಹಿಡಿದಿದೆ. ಆದರೆ ಗಾಬರಿ ಹುಟ್ಟಿಸುವ ವಿಷಯ ಏನೆಂದರೆ ಇವು ಸಣ್ಣ ಪುಟ್ಟ ಗನ್ನ ಗುಂಡುಗಳಲ್ಲ, ಬದಲಾಗಿ ಸೇನೆ ಅಥವಾ ಪೊಲೀಸರು ಬಳಸುವ ಮಾದರಿಯ ಗುಂಡುಗಳು. ಈ ಗುಂಡುಗಳು ಇಲ್ಲಿಗೆ ಬಂದಿದ್ದು ಹೇಗೆ? ಇವುಗಳನ್ನು ಮಿಸ್ಫೈರ್ ಆದ ಗುಂಡುಗಳೆಂದು ಎಸೆಯಲಾಗಿದೆಯೇ ಅಥವಾ ಯಾವುದಾದರೂ ಸಂಚಿನ ಭಾಗವಾಗಿ ಇಲ್ಲಿ ಸಂಗ್ರಹಿಸಲಾಗಿದೆ ಎಂಬ ಬಗ್ಗೆ ಕಾಮಸಮುದ್ರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ PU ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಮೋಟಾರ್ ಆನ್ ಮಾಡಲು ಹೋದ ರೈತನಿಗೆ ಹಾವು ದರ್ಶನ ನೀಡಿ ಶಾಕ್ ನೀಡಿದೆ. ಶೆಟ್ಟಿಗೆರೆ ಗ್ರಾಮದ ರೈತ ಆದರ್ಶ್ ಮೊಬೈಲ್ನಲ್ಲಿ ಸೆರೆಯಾದ ವಿಡಿಯೋ ವೈರಲ್ ಆಗಿದೆ. ಬೆಳ್ಳಂಬೆಳಗ್ಗೆ ಗಿಡಗಳಿಗೆ ನೀರು ಬಿಡಲು ಮೋಟಾರ್ ಆನ್ ಮಾಡಲು ಹೋದ ರೈತ ಆದರ್ಶ್ ಹಾವನ್ನು ನೋಡಿ ಕೂಡಲೇ ಶಾಕ್ ಆಗಿ ಹಾವನ್ನು ಹೊರ ಹಾಕಲು ಹರಸಾಹಸ ಮಾಡಿದರು. ಹೂತೋಟ ಹಾಕಿರುವ ರೈತ ಆದರ್ಶ್ ಮೋಟಾರ್ ಆನ್ ಮಾಡಲು ಮೋಟಾರ್ ಬಾಕ್ಸ್ನ ಬಾಗಿಲು ತೆಗೆದಾಗ ಕಂಡು ಬಂದ ಹಾವು. ಅದನ್ನು ಹೊರಹಾಕಲು 2 ತಾಸುಗಳೇ ಹರಸಾಹಸ ಪಡೆಯಬೇಕಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕರ ದೂರುಗಳ ಹಿನ್ನೆಲೆ ನಗರಸಭೆಗೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಪ್ರಭು. ಕಚೇರಿಯಲ್ಲಿ ಕೂತು ಏನು ಮಾಡ್ತಿರಂತ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆ. ರಸ್ತೆಯಲ್ಲಿ ತೆರಳುತ್ತಿದ್ದ ಸೈಕಲ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ಡಿವೈಡರ್ಗೆ ಅಪ್ಪಳಿಸಿದ ಬೈಕ್. ಹಿಂಬದಿ ಕುಳಿತಿದ್ದ ಯುವತಿ ಸಾವು. ಮಲಸಂದ್ರ ಕೆರೆಯಲ್ಲಿ ಮೀನುಗಳ ಮರಣ ಹೋಮ. ಸಾಂಕ್ರಾಮಿಕ ರೋಗ ಹರಡುವ ಭೀತಿ. ಸುತ್ತಮುತ್ತ ಗ್ರಾಮದ ಜನರಲ್ಲಿ ಆತಂಕ. 60ನೇ ದಿನಕ್ಕೆ ಕಾಲಿಟ್ಟ ಜಂಗಮಕೋಟೆ. ಕೈಗಾರಿಕೀಕರಣ ವಿರೋಧಿಸಿ ನಡೆಯುತ್ತಿರುವ ಹೋರಾಟ. ಹಸು ಕರು ಕಟ್ಟಿಕೊಂಡು ಮಕ್ಕಳ ಮರಿ ಸಮೇತ ರೈತರು ಧರಣಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.